ಫೈನಲ್ ಮತ್ತೊಮ್ಮೆ ಎಲ್ಲ ಚಿತ್ರದುರ್ಗದ ಪ್ರೇಕ್ಷಕ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ದುರ್ಗಾ ಇಲಾನ್ ಕ್ರೀಡಾಸನ ಪರವಾಗಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಾಟ ಮದಕರಿಕ ಫೈನಲ್. ಮೊದಲ ಬಾರಿಗೆ ಜಾನ್ಸನ್ ನಂದಳಿಕೆ ಆಡ್ತಾ ಇದ್ದಾರೆ. ಎರಡನೇ ಬಾರಿಗೆ ಫೈನಲ್ ಪ್ರವೇಶವನ್ನು ಮಾಡಿದಂತಹ ಒಂದು ತಂಡ ನ್ಯಾಶ್ SMCC ರೂಪದಲ್ಲಿ ಆಡ್ತಾ ಇದ್ದಾರೆ. ರಾಮಣ್ಣ ಬರ್ರಿ ಈ ಕಡೆ. ಹಾಲ್ ರಾಮಣ್ಣ ಬನ್ನಿ ಈ ಕಡೆ. ಗ್ರೌಂಡ್ ಒಳಗಡೆ ಕೆಲವರೆಲ್ಲ ಇದ್ದಾರೆ, ಹೊರಗಡೆ ಬರ್ರಿ ದಯವಿಟ್ಟು. ಇದುವರೆಗೆ 5 ದಿನಗಳಲ್ಲಿ ನಿರಂತರವಾಗಿ ನಮಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ನಮ್ಮದೊಂದು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಗಣ ಒಳಭಾಗದ ಹರಿ ಮತ್ತು ರಾಜ ಸಾಲಿಗ್ರಾಮ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದ. ಅಂಪೈರ್ಸ್ಗಳು ಯಾವುದೇ ಸಮಸ್ಯೆ ಇದ್ರು 1-2 ನಿಮಿಷಗಳ ಒಳಗೆ ಕ್ಲಿಯರ್ ಮಾಡಿ. ಸಮಯ ಇವಾಗ 2:15. ಅಂಪೈರ್ ಬೇಗ ಕ್ಲಿಯರ್ ಮಾಡಿ. ಕ್ರೀಡಾ ಋತುವಿನ 2ನೇ ಪ್ರಶಸ್ತಿಗಾಗಿ 2 ತಂಡಗಳೇ ಆಡ್ತಾ ಇದೆ. ದಾವಣಗೆರೆ ಶಾಮನೂರು ಅಣ್ಣ ಬರ್ರಿ ಈ ಕಡೆ. ಸಂತಣ್ಣ ನೀವು ಹೇಳಿ ಬರ್ರಿ. ಸಂತಣ್ಣ ಕೂತ್ಕೊಳ್ರಿ. ರಿಯಲ್ ಫೈಟರ್ಸಿನ ಮತ್ತೋರ್ವ ತಂಡ ಸಂಯೋಜಕ ನಾಮ ಸಂತೋಷ್ ಶೆಟ್ಟಿ ಅವರು ಆಲ್ಮೋಸ್ಟ್ ನಮ್ಮ ಜೊತೆ ಈ ಪಂದ್ಯಾಟದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡಿದ್ದೇವೆ. ದೀಪಕ್ ಲಕ್ಷ್ಮೀನಗರ, ಪ್ರದೀಪ ಮಲ್ಪೆ ಅವರು, ನಾಮ ಸಂತೋಷ್ ಶೆಟ್ಟಿ, ರವೀಂದ್ರ ಹೆಗಡೆ ಕುಂದಾಪುರ್ ಇವರೆಲ್ಲರ ಸಂಯೋಜನೆಯಲ್ಲಿ ಈ ಪಂದ್ಯಾಟ ನಡೀತಾ ಇದೆ. ದಿನೇಶ್ ಶೆಟ್ಟಿಗಾರರು ಈ ತಂಡವನ್ನು ಬಹುಶಃ ರಿಯಲ್ ಫೈಟರ್ಸ್ ಆರಂಭ ಆಗಿರೋದೇ ಒಂದು ಹಂತದಲ್ಲಿ ದಿನೇಶ್ ಶೆಟ್ಟಿಗಾರರ ಮುಂದಾಳುತ್ವದಲ್ಲಿ. ಅದಾದ ಬಳಿಕ ಆಟಗಾರರೆಲ್ಲ ನಿಲುವನ್ನು ಬದಲಿಸಿದ್ರು. ಆದರೂ ಲಾಸ್ಟ್ ಇಯರ್ ಅಲ್ಲಿ ನಿರಂತರ 13 ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ನಡೆದಿತ್ತು. ಶ್ರೀರಂಗಪಟ್ಟಣದ ಒಂದೇ ಪ್ರಶಸ್ತಿಯನ್ನು ಜಯಿಸಿದ್ರು ಕೂಡ ಕೊನೆಯವರೆಗೂ ಕೂಡ ಕ್ರೀಡಾ ಋತುವನ್ನು ಮುಂದುವರಿಸಂತ ಒಂದು ತಂಡ ರಿಯಲ್ ಫೈಟರ್ಸ್ ಜಾನ್ಸನ್ ಆಗಿ ಆಡಿದ್ರೆ. ಇವತ್ತು ಜಾನ್ಸನ್ ನಂದಳಿಕೆ ಫೈಟರ್ಸ್ ರೂಪದಲ್ಲಿ ಆಡ್ತಾ ಇದ್ದಾರೆ. ಬೌಲರ್ ಅಪಾಕ್ಸ್ ಶ್ರೀಕಾಂತ್ ಭಟ್ರು ಕಂಬಳ ಕ್ಷೇತ್ರದ ಅತಿ ದೊಡ್ಡ ಹೆಸರಾಗಿರುವಂತ ಶ್ರೀಕಾಂತ್ ಭಟ್ರ ಸಹಕಾರದ ಜೊತೆ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಜಾನ್ಸನ್ ನಂದಳಿಕೆ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅವರನ್ನ ಎದುರಿಸ್ತಾ ಇರುವಂತಹ ಒಂದು ತಂಡ ನ್ಯಾಶ್ SMCC ತಂಡ. ಯಾವುದೇ ಸ್ಟಾರ್ ಆಟಗಾರ ಇಲ್ಲದೆ ಹೋದರೂ ಕೂಡ ಯಾವುದೇ ಹಂತದಲ್ಲೂ ಫೈಟ್ ಮಾಡುವಂತ ಒಂದು ತಂಡ. ಇತ್ತ ಕರಾವಳಿಯ ಬಲಿಷ್ಠ ತಂಡ ಕೂಡ ಆಡ್ತಾ ಇದೆ. ಜಾನ್ಸನ್ ನಂದಳಿಕೆ ಎರಡನೇ ಬಾರಿ ಉತ್ತಮ ರೀತಿಯ ಹೊಡೆತ ಮಿಡಿಗುಡ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ ಖಾತೆ ಆರಂಭಗೊಳ್ತಾ ಇದೆ. ಕರಾವಳಿ ಮಲ್ಪೆಯ ರಿಯಲ್ ಫೈಟರ್ಸ್ ಆರಂಭ ಆಗಿತ್ತು. ಅದಾದ ನಂತರ ಬಹಳಷ್ಟು ಟೂರ್ನಮೆಂಟ್ ಅನ್ನು ಆಡಿ ಅಂತ ಈ ಒಂದು ತಂಡ ಇವಾಗ ಆಡ್ತಾ ಇದೆ. ಜಾನ್ಸನ್ ನಂದಳಿಕೆ ಫೈಟರ್ಸ್ ರೂಪದಲ್ಲಿ
ಮತ್ತೆ ಅಪೆಕ್ಸ್ ಮೂರನೇ ಬಾರಿ ರಾಜ ಸಾಲಿಗ್ರಾಮ ರಿವರ್ಸ್ ಶಾಟ್ ಆಡಿದ್ರು. ಒಂದೋಟ, ಎರಡನೇ ಓಟದ ಪೂರೈಕೆಯೂ ಕೂಡ ಪಂಚದಶಗಳಲ್ಲಿ ಆಡುವಂತಹ ಆಟಗಾರ ರಾಜ. ಆ ನಿಟ್ಟಿನಲ್ಲಿ ತನ್ನ ಮೊತ್ತ ಸ್ಕೋರ್ 3. ಈತನದೇ ರಾಜ ಸಾಲಿಗ್ರಾಮ ವಿಕೆಟ್ ಬರೀ ಪಾತನ ನಂದಳಿಕೆ ಜಾನ್ಸನ್ ಮೊದಲ ಹೋದರೆ ಕೀ ಪ್ಲೇಯರ್ ರಾಜ ಸಾಲಿಗ್ರಾಮ ಔಟ್. ಮೂರಕ್ಕೆ 1 ರಾಜ ವಾಪಸ್. ಮೊದಲ ಹಂತದಲ್ಲೇ ಒತ್ತಡಕ್ಕೆ ಸಿಲುಕ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಚಿತ್ರದುರ್ಗ ಮೈದಾನದ ಮದಕರಿ ಕಪ್ ಫೈನಲ್ ಕರಾವಳಿಯ ಒಂದು ತಂಡ ಆಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ SMCC ನ್ಯಾಶ್ ಇಸ್ಮಾಯಿಲ್ ಬಾಯ್ ಮುಂದಾಳುತ್ತದ ಒಂದು ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಮತ್ತೊರು ಆಟಗಾರ ಸುನೀಲ ಎಂಟ್ರಿಯನ್ನ ಪಡ್ಕೊಂಡ್ರು. ಅಪೆಕ್ಸ್ ಈ ಒಂದು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಇಬ್ಬರು ಸ್ಟಾರ್ ಕ್ರಿಕೆಟರ್, ಒಬ್ಬ ರಾಜ ಒಬ್ಬ ಅಪೆಕ್ಸ್. ಆ ವಿಕೆಟ್ ಅನ್ನ ಉರುಳಿಸೋದ್ರಿಂದ ಅಪೆಕ್ಸ್ ಅಕೌಂಟಿಗೆ 500 ರೂಪಾಯಿಗಳನ್ನು ಕೊಡ್ತೇವೆ. ಪವರ್ ರಿಕ್ರಿಯೇಷನ್ ಕ್ಲಬ್ ಅದನ್ನು ಕೊಡ್ತಾರೆ. ಅಭಿಷೇಕ್ ತುಪಾಕಿ ಓಟ್ಗಳು ಬರ್ತಾ ಇದೆ. ಬಹಳಷ್ಟು ಮರ್ತಿ ಒಂದು ಎಸೆತ ತನ್ನ ಮೂಲಕವಾಗಿ ತನ್ನ ಮೊತ್ತಕ್ಕೆ ಒಂದೆರಡು ಚೋರೆ ಸೇರ್ಪಡೆ ಬೈಮುಖಿಯನ್ನ ಸ್ಕೋರ್. ರಿಯಲ್ ಫೈಟರ್ಸ್ 6ರಿಂದ 8 ವರ್ಷಗಳು, ಅಟ್ ಲಾಸ್ಟ್ ಒಂದು 7ರಿಂದ 8 ವರ್ಷಗಳ ಕಾರ್ಯಕ್ರಮದ ಅನುಭವಿಗಳ ಒಂದು ತಂಡ ಕರಾವಳಿಯಲ್ಲಿ ಒಂದೊಮ್ಮೆಗೆ ಅತಿ ದೊಡ್ಡ ಸಂಚಲನವನ್ನು ಮಾಡಿದಂಥ ಈ ಒಂದು ತಂಡ ಸದ್ಯದ ಮಟ್ಟಿಗೆ ದೀಪಕ್ ಲಕ್ಷ್ಮೀನಗರ, ಪ್ರದೀಪ, ದಾಮೋದರ್ ಮಲ್ಪೆ, ನಾಮ ಸಂತೋಷ್ ಶೆಟ್ಟಿ ಇವರು ಒಂದು ಕಡೆ ಈ ತಂಡದ ಪ್ರಾಯೋಜಕತ್ವದ ಕಡೆ ಇದ್ದಾರೆ. ಮತ್ತೊಂದೆಡೆ ರವೀಂದ್ರ ಹೆಗಡೆ ಅವರ ಮುಂದಾಳತ್ವ. 2 ತಂಡಗಳು ಒಂದು ತಂಡವಾಗಿ ಆಡ್ತಾ ಇದ್ದಾರೆ. ಉತ್ತಮ ರೀತಿ ಹೊಡೆತ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಟೂರ್ನಮೆಂಟ್ ಜಯವನ್ನು ದಾಖಲಿಸುವಂತ ಒಂದು ತಂಡ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಂಡ್ರೆ ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯದಲ್ಲಿ ಸ್ಕೋರ್ 4ಕ್ಕೆ 1. ಅಪೆಕ್ಸ್ ಬಹಳಷ್ಟು ಉತ್ತಮರಿತ ಆರಂಭವನ್ನು ದಾಖಲಿಸಿದ್ರು. ಚಿತ್ರದುರ್ಗ ದುರ್ಗ 11 ಕಡೆ ಆಸ್ಟ್ರೇಲಿಯಾ ನಡೀತಾ ಇರುವಂತ ಹಗಲು ರಾತ್ರಿಯ ಪಂದ್ಯಕೂಟ ಮದಕರಿ ಕಪ್ಪಿಲಿ ಸಾಗ್ತಾ ಇದೆ. ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ವೀರೇಂದ್ರ ಪಪ್ಪಿಯವರು, ಕಾಂತರಾಜರವರು, ಸ್ನೇಹಜೀವಿ ಸೂರಪ್ಪಣ್ಣನವರು ಇವರೆಲ್ಲರ ಸಂಯೋಜನೆಯನ್ನು ಮಾಡಿಕೊಂಡು ಈ ಟೂರ್ನಮೆಂಟ್ ನಡೆಸ್ತಾ ಇದೆ. ದುರ್ಗ 11 ಕೇಡಸ್ ಚಿತ್ರದುರ್ಗ ಕೋಟೆನಾಡಿನಲ್ಲಿ ನಡೀತಾ ಇದೆ. ಹಗಲು ರಾತ್ರಿಯ ಪಂದ್ಯಾಟವೂ ಕೂಡ. ಓವರ್ ನಂಬರ್ 2 ಎರಡನೇ ಓವರನ್ನು ಎಸ್ತಾ ಇರುವಂತ ಬೌಲರ್ ಹಾಫ್ ಆರ್ಮ್ ಆಕ್ಷನ್ ಯತೀಶ ಆಲೆಯೂರು
ಯತಿ ಶಾಲೆ ಊರು ಇವತ್ತಿನ ದಿನ ಉಪವಾಸ ವ್ರತ ಮುಕ್ತಾಯ. ವಿನಯ್ ಗುಮ್ಮ ಪಂದಾಟ ವೀಕ್ಷಣೆಯಲ್ಲಿ ಕ್ಯಾಚ್ ಆಗ ಅವಕಾಶ ಇದೆ. ಬರ್ರಿ, ಸುಲಭದ ಕ್ಯಾಚ್ ಅನ್ನೇ ಕೈ ಚೆಲ್ಲಿದಂತ ಯತಿ ಶಾಲೆ ಊರು. ಸೂರಜ್ಗೆ ಓಟುಗಳು ಬರ್ತಾ ಇಲ್ಲ. ಬಹುಶಃ ಇವ್ರನ್ನ ಪಿಂಚಿಟರ ಕಳಿಸಿದ್ರು ಅಂತ ಕಾಣುತ್ತೆ. ನಮ್ಮ ಲೆಕ್ಕಾಚಾರ ಪ್ರಕಾರ ರಾಜ ಔಟ್ ಆದ ನಂತರ ಬೇಕಾದಷ್ಟು ಆಪ್ಷನ್ಗಳಿದೆ. ರಕ್ಷಿತ್ ನಂದಳಿಕೆ, ಲೆಫ್ಟಿ ಸುನೀಲ, ಕದಿಕೆ ಪ್ರದೀಪ ಇವರೆಲ್ಲರಿದ್ರು ಕೂಡ ಈ ಹಂತದಲ್ಲಿ ಸೂರಜ್ಗೆ ಅವಕಾಶ ಬರ್ತಾ ಇದೆ. ಯಾರ್ ಕರೆಂಟ್ ಡೆಲಿವರಿ ಇವರೇ ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ ಮಿಟಿಗಳ ಭಾಗದಲ್ಲಿ ಸೂರಜ್ ಹೊಡೆತ ಈ ಬಾರಿ 2 ಓಟಗಳ ಸೇರ್ಪಡೆ. ಮತ್ತೊಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ನ್ಯಾಷ್ ಆಟಗಾರರು. ಅಣ್ಣ ಸೈಡಿಗೆ ಹೋಗ್ರಿ, ನೀವು ಕೂತ್ಕೊಳ್ರಿ, ಇಲ್ಲ ಅಂದ್ರೆ ನೀವೆಲ್ಲ ನಿಮ್ಗೆಲ್ಲ ಇಷ್ಟೆಲ್ಲ ಹೇಳಬೇಕು. ನಿಮ್ಗೇನೆ ಅಣ್ಣ ಕೂತ್ಕೊಳ್ರಿ, ನೀವು ಅಷ್ಟೇ ಕೂತ್ಕೊಳ್ಳಿ. ಬಹಳಷ್ಟು ತಮರ್ತ ಒಂದು ಕ್ಷೇತ್ರ ರಕ್ಷಣೆ. ಬಹಳಷ್ಟು ತಮರ್ತ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಅಂಗನೊಳ ಭಾಗದ ನೀತು ಬೈಕಂಪಾಡಿ ಹುಡುಗ ಈ ಬಾರಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. 2 ಓಟಗಳ ಸೇರ್ಪಡೆ ಮಾತ್ರ ಬರ್ತಾ ಇದೆ. ಸಿಕ್ಸರ್ ಆಗುವಂತ ಅವಕಾಶಗಳಿತ್ತು. ಈ ರೀತಿಯಲ್ಲಿ ಜಾನ್ಸನ್ ನಂದಳಿಕೆ ಮೊತ್ತ 6ಕ್ಕೆ 1 ಫೈನಲ್. ಚಿತ್ರದುರ್ಗದ ಅರ್ಜುನ್ ಮುಂದರ್ಸಿ ಅಂಗಡ ಒಳಭಾಗದಲ್ಲಿ ಯತೀಶಾಸ್ತ್ರದ ಚೆಂಡು ಸುಲಭದ ಒಂದು ಕ್ಯಾಚ್. ಬಾರಿ ಮೇಡಾನ ಭಾಗದಲ್ಲಿ ಮತ್ತೊಂದು ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಜಾನ್ಸನ್ ನಂದಳಿಕೆ ಮೊತ್ತ ವಿಕೆಟ್ ನಂಬರ್ 2 ಸ್ಕೋರ್ 6ಕ್ಕೆ 2. ಸೂರಜ್ ವಾಪಸ್ ಆದ್ರು. ಶೆಟ್ಟಿ ಬರ್ತಾ ಇದ್ದಾನೆ. ಪ್ರದೀಪ ಶೆಟ್ಟಿ ಎಲ್ಲೋ ಒಂದ್ ಕಡೆ ರೋಟೇಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಹರಿ ವಿಕೆಟ್ ಉಳಿದಿರೋದ್ರಿಂದ ಒಂದಷ್ಟು ರೋಟೇಟ್ ಸಿಸ್ಟಮ್ ವರ್ಕೌಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಶೆಟ್ಟಿ ಬರ್ತಾ ಇದ್ದಾನೆ. ಕೋಟೆನಾಡಿನಲ್ಲಿ ನಡೀತಾ ಇರುವಂತಹ ಈ ಒಂದು ಹಗಲು ರಾತ್ರಿ ಪಂದ್ಯಕೂಟ ಕಾಂತರಾಜ್ ಮುಂದಾಳುತ್ವದಲ್ಲಿ ಸೂರಪ್ಪಣ್ಣನವರ ಗೆಳೆಯರ ಬಳಗ ಸಂಪೂರ್ಣ ಸಹಕಾರದ ಜೊತೆ ಕ್ಷೇತ್ರದ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿಯವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದೆ. ಇದೀಗ ವೇದಿಕೆ ಮೇಲೆ ಕ್ರಿಕೆಟ್ ಚಿತ್ರದುರ್ಗ ನಮ್ಮ ಕಿಟ್ಟಣ್ಣವರು ಹಾಗೂ ನಮ್ಮ ವೆಂಕಟಣ್ಣವರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಒಂದು ಸ್ವಾಗತ. ಅದೇ ರೀತಿ ವೇದಿಕೆ ಮೇಲೆ ಮುಷಿಕ್ ಬಾಯ್ ಕೂಡ ಆಸೀನಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು.
ಇದೊಂದು ಪೂರ್ವ ಯೋಜನೆಯ ಮಾತು. ಯಾವುದೇ ತಂಡ ಟೂರ್ನಮೆಂಟ್ ಗೆದ್ದರೂ ಕೂಡ LED ಬೆಲ್ಸ್ ಮತ್ತು ವಿಕೆಟ್ಸ್ಗಳನ್ನು ಹಿಡ್ಕೊಂಡು ಹೋಗೋದಕ್ಕಿಲ್ಲ. ಯಾಕಂದರೆ 12,000 ಅದಕ್ಕೆ ಅಮೌಂಟ್ ಇರ್ತದೆ. ನೀವು ಒಂದು ವೇಳೆ ಹಿಡ್ಕೊಂಡು ಯಾರೇ ಟೀಮ್ ಹೋಗ್ರಿ 12,000 ಲಾಸ್ಟ್ ಸೀತಲ್ ಮದ ಔಟ್. ಶೆಟ್ಟಿ ವಾಪಸ್ ಕ್ಲೀನ್ ಬಾಲ್. ಪ್ರದೀಪ ಶೆಟ್ಟಿ ವಾಪಸ್ ಅತಿಯನ್ನು ಕಂಡ್ರು. ಜಾನ್ಸನ್ ನಂದಳಿಕೆ ಉದ್ದರಿ ಆಘಾತ ಕಂಡು ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೋರು ಆಟಗಾರನ ಸೇರ್ಪಡೆ. ಪ್ರಶಾಂತ ಪಿಳ್ಳೆ ಅಂಗಣಕ್ಕೆ ಬಂದ್ರು. ಮೊದಲ 2 ಓವರ್ಗಳಲ್ಲಿ 8ಕ್ಕೆ 2 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡಂತ ಒಂದು ತಂಡ. ಹಲೋ, ಸ್ಕೋರ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಇರ್ಲಿ, ಇದೇ ವಯಸ್ಸಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಸಾಕು, ಸ್ವಲ್ಪ ಕಮ್ಮಿ, ಸ್ವಲ್ಪ. ಓಕೆ, ಡನ್. ವೇದಿಕೆ ಮೇಲೆ ಇದೀಗ ನಮ್ಮ ಈ ಒಂದು ಮದಕರಿ ಕಪ್ನ ಪ್ರಮುಖ ಸಹಕಾರಕ್ಕೆ ಅನುಕೂಲ ಅಂತ ನಮ್ಮ ಕಿಟ್ಟಣ್ಣವರು, ಅದೇ ರೀತಿ ನಮ್ಮ ವೆಂಕಟಣ್ಣವರು ವೇದಿಕೆ ಮೇಲೆ ಹಾಸರಿದ್ದಾರೆ. ಅವರಿಬ್ಬರಿಗೂ ಕೂಡ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಬ್ಬರಿಗೂ ಕೂಡ ಧನ್ಯವಾದಗಳು. ಮೂರನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ತಳ ಮತ್ತು 9 2 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡಂತ, ಕ್ಷಮಿಸಿ 3 ನಂದಳಿಕೆ ಜಾನ್ಸನ್. ಮೊದಲೇ ಹೇಳಿದ್ದೀವಿ LED ವಿಕೆಟ್ಸ್ಗಳು, ಈ 2 ಎಂಡಲ್ಲಿರುವಂಥ ವಿಕೆಟ್ಸ್ಗಳು ಅಥವಾ ಬೆಲ್ಸ್, ಯಾವುದೇ ತಂಡ ನೀವು ಯಾರೇ ವಿನ್ ಆಗಿ ಅದನ್ನು ಹಿಡ್ಕೊಂಡು ಹೋಗ್ತೀರಿ ಅನ್ನೋದಾಗಿದ್ರೆ 12,000 ನಿಮ್ಮ ಅಮೌಂಟಲ್ಲಿ ಕಟ್ಟಾಗುತ್ತೆ, ಅಕೌಂಟಲ್ಲಿ ಕಟ್ಟಾಗುತ್ತೆ. ಅಂದರೆ ಯಾರೇ ವಿನ್ನರ್ಸ್ ಆಗಿ. ಮತ್ತೆ ಪ್ರೀತೇಶ ಅಂಗಣ ಒಳಭಾಗದಲ್ಲಿ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಜಾನ್ಸನ್ ನಂದಳಿಕೆ ಫೈಟರ್ಸ್ ಇತ್ತೀಚೆಗಷ್ಟೇ ದಾವಣಗೆರೆ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಈ ಒಂದು ತಂಡ. ಮತ್ತೆ ಫೈನಲ್ ಆಡ್ತಾ ಇದೆ. ಹರಿ ಬಹಳಷ್ಟು ಉತ್ತಮವಾದ ಹೊಡೆತ ಮಿಡಿಗಳ ಭಾಗದಲ್ಲಿ ಒಂದೋಟ, 2ನೇ ಓಟದ ಸೇರ್ಪಡೆಯೂ ಕೂಡ ಬಹುಶಃ ರಾಜ ಸಾಲಿಗ್ರಾಮ ವಿಕೆಟ್ ಆರಂಭಿಕ ಹಂತದಲ್ಲಿ ಉರುಳಿರುವಂಥದ್ದು ಒಂದಷ್ಟು ರನ್ ರೇಟ್ ಡೌನ್ ಆಗೋದಕ್ಕೂ ಕಾರಣ ಆಗ್ತಾ ಇದೆ. ಸ್ಕೋರ್ 12 ಫಾರ್ ಲಾಸ್ ಆಫ್ 3. ಲಾಸ್ಟ್ 3 balls ಆರ್ ರಿಮೈನಿಂಗ್. ಪ್ರೀತೇಶ ಚಿತ್ರದುರ್ಗದಲ್ಲಿ ಆಡ್ತಾ ಇದ್ದಾನೆ. ಮದಕರಿ ಕಪ್ ಶಾರ್ಟ್ ಆಗಿ ಬಿದ್ದ ಚೆಂಡು. ಇತ್ತೀಚೆಗೆ ನ್ಯಾಶ್ ತಂಡ ಸಂಪೂರ್ಣ ಹೊಸ ತಂಡವನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದೆ. ಪರಿವರ್ತನೆ ಜಗದ ನಿಯಮ. ಅಗತ್ಯ ಇದ್ದವರನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ, ಅಗತ್ಯ ಇಲ್ಲದವರನ್ನ ಡಿಲೀಟ್ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಪ್ರೀತು ಎಸ್ ಅಂತ ಒಂದು ಚೆಂಡು ಪಿಳ್ಳೆ ಮುಖೇನ ಡಿಪ್ಯಾಕ್ಷ ಸೋಲೆ ಒಂದೊಡೆ ಹೆಚ್ಚುವರಿ ಸೇರ್ಪಡೆ. ಸ್ಕೋರ್ 14. 3 ಹೋದರಿ ಆಘಾತವನ್ನು ಕಂಡ ಕರಾವಳಿಯ ಬಲಿಷ್ಠ ತಂಡ
ಜಾನ್ಸನ್ ನಂದಳಿಕೆ ಆಡ್ತಾ ಇದೆ ಚಿತ್ರದುರ್ಗದಲ್ಲಿ. ಅವ್ರನ್ನ ಎದುರಿಸ್ತಾ ಇರುವಂತಹ ಒಂದು ತಂಡ ಇಸ್ಮಾಯಿಲ್ ಬಾಯ್ ಮುನ್ನಾಳುತ್ತದ SMCC ಚಿತ್ರದುರ್ಗ ಪಂದ್ಯಾಟವನ್ನು ಆಡ್ತಾ ಇದೆ. ಎರಡನೇ ಬಾರಿಗೆ ಫೈನಲ್ ಪ್ರವೇಶವನ್ನು ಇಲ್ಲಿ ಮಾಡ್ತಾ ಇರುವಂತಹ ನ್ಯಾಶ್ ಬೆಂಗಳೂರು. ಧರ್ಮದ ಲಾಂಗ್ ಭಾಗದಲ್ಲಿ ಮತ್ತೆ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಧನುಷ್ ಲಾಫ್ಟೆಡ್ ಶಾಟ್ ದಾಖಲಿಸಿದಂತ ಹರಿಗೆ ಕೇವಲ 2 ಓಟಗಳ ಸೇರ್ಪಡೆ. ಉಡುಪಿ ದಕ್ಷಿಣ ಕನ್ನಡದ 4 ಮಂದಿ ಯುವ ಆಟಗಾರರು ಈ ತಂಡವನ್ನು ಕಂಡುಕೊಳ್ತಾ ಇದ್ದಾರೆ. ಧನುಷ್, ಪ್ರೀತೇಶ, ನೀತು, ಮತ್ತೊಂದೆಡೆಯಲ್ಲಿ ಇನ್ನೋರು ಯುವ ಆಟಗಾರ ಒಂಚೂರು ಕಾಮೆಂಟ್ರಿ ಹಣ ಸ್ಟಾಪ್ ಮಾಡಿ, ನಾವು ಲೈವಿಗೆ ಮಾತ್ರ ತೆಗೆದುಕೊಳ್ತೀವಿ. ಹಲೋ, ಹಲೋ, ಸ್ವಲ್ಪ ಕಾಮೆಂಟ್ರಿ ಸ್ವಲ್ಪ ರೈಸ್ ಮಾಡಿ. ಅರ್ಜುನ್, ನಾವು ಲೈವಿಗೆ ಮಾತ್ರ ಇದನ್ನು ಸೀಮಿತ ಮಾಡ್ಕೊಳ್ತೀವಿ. ಕಾಮೆಂಟ್ರಿ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ. ಮಾಡಿ ಅಣ್ಣ, ಸ್ವಲ್ಪ ವಾಯ್ಸ್ ರೈಸ್ ಮಾಡಿ. ಕಾಮೆಂಟ್ರಿದು ರೈಸ್ ಮಾಡಿ ಅಣ್ಣ, ಮಾತಾಡಿ. ಹಲೋ, ಬಂದೇ ಇಲ್ಲ ಇಲ್ಲಿ ಸರ್. ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಸರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಹಲೋ, ಇನ್ನು ಮಾಡಿ. ಹಲೋ, ಸಾಕು ಮಾಡಿ ಸರ್. ಮಾಡಿ ಸರ್, ಮಾಡಿ. ಸರಿ, ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಆರಂಭವನ್ನು ಕಂಡುಕೊಳ್ಬೇಕಾಗ್ತದೆ. ಮಧುಕರಿಕೆ ಫೈನಲ್. ಪಿಳ್ಳೆ ಒಂದೆಡೆ ಆಡ್ತಾ ಇದ್ದಾನೆ, ಹರಿ ಮತ್ತೊಂದೆಡೆ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಬೌಲರ್ ಇದೀಗ ನಮ್ಮ ವೆಂಕಟಣ್ಣವರಿಗೆ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಯತೇಶ್ ಪಿಳ್ಳೆಗೆ ಯಾರ್ಕರ್ ಡೆಲಿವರಿ. ಅದೇ ರೀತಿ ಕಿಟ್ಟಣ್ಣವ್ರು ಬರಬೇಕು. ಮಲ್ಲಿ ದಯವಿಟ್ಟು ಬರೋ ಈ ಕಡೆ. ಪಂದ್ಯಾಕೂಟದ ನಮ್ಮ ಪ್ರಮುಖ ಪೋಷಕರು ಕಿಟ್ಟಣ್ಣವ್ರು ದಯವಿಟ್ಟು ಬರಬೇಕು. ದಯವಿಟ್ಟು ಕಿಟ್ಟಣ್ಣವ್ರು ಬರಬೇಕು. ಬರೀ ಬೇಗ. ಈ ಒಂದು ಪಂದ್ಯಾಕೂಟದ ನಮ್ಮ ಮತ್ತೊಬ್ಬ ಪ್ರಮುಖ ಪೋಷಕರು ಸಂಬಂಧಪಟ್ಟರು ಎಲ್ಲಿದ್ದಾರೆ ಅವ್ರು ಜೋರ ಬರ್ಬೇಕು. ರಾಮಣ್ಣ ಅವರು ರಾಮಣ್ಣವ್ರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ರಾಮಣ್ಣ ರಾಮಣ್ಣ ಕಾರ್ಡ್ ಬ್ಯಾಂಡ್ ರೂಪದಲ್ಲಿ ಜಾನ್ಸನ್ ರಮಣ ನಂದಳಿಕೆ ಮತ್ತೊಂದು ಉದರಿ ಆಘಾತವನ್ನು ನಿನಗೆ ವೈಟಿಂಗ್ ಬಾರಪ್ಪ. 16ಕ್ಕೆ 4 ಎರಡನೇ ಸೆಮಿಫೈನಲ್. ಇಲ್ಲಿ ಕರಾವಳಿ ಬಲಿಷ್ಠ ತಂಡ ಆಘಾತಕಾರಿ ಅಂಶವನ್ನು ಕಾಣ್ತಾ ಇದೆ. 2 ಲಕ್ಷ ರೂಪಾಯಿಗಳ ಪಂದ್ಯದಲ್ಲಿ ಇವಾಗಲೇ 16ಕ್ಕೆ 4 ಹೊಸ ದಾಂಡಿಗ ರಕ್ಷಿತ್ ನಂದಳಿಕೆ. ಈ ಓವರ್ ಇನ್ನು ಕೂಡ ಕೊನೆ ಹಂತದಲ್ಲಿ ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನಿಂಗ್. 3 ಎಸೆಗಳು ಮಾತ್ರ ಬಾಕಿ ಇದೆ. ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಜಾನ್ಸನ್. ತನ್ಮೂಲಕವಾಗಿ SMCC ನ್ಯಾಶ್, ಅಕ್ಷಯ್ ಸಿಕೆ, ಅಪಾಕ್ಸ್, ಮತ್ತೊಂದೆಡೆ ಮಹೇಶ. ಹೊಸ ತಂಡದ ಆಯೋಜನೆ
ಆಲೋಚನೆಯಲ್ಲಿ ನಡೀತಾ ಇದೆ ನ್ಯಾಶ್ ಬೆಂಗಳೂರಿನ ತಂಡ. ಪಂದ್ಯಾಟ ಮತ್ತೆ ಮುಂದುವರಿಕೆ. ಅತೀಶ ಹಲೋ, ಉತ್ತಮ ತಂದೆ ಸಹಿತ ರನ್ ಅವಕಾಶ ಇತ್ತು. 2024 ಫೈನಲ್ ಪಂದ್ಯಾಟ, 5 ದಿನದ ಒಂದು ಅದ್ದೂರಿ ಪಂದ್ಯಕೂಟ ಇದೀಗ ಸಮಾಪ್ತಿಯತ್ತ ಬರ್ತಾ ಇದೆ. ಇದೀಗ ನಮ್ಮ ಪಂದ್ಯಕೂಟದ ಪ್ರಮುಖ ಪೋಷಕರು ಕಿಟ್ಟಣ್ಣ ಅವರಿಗೆ ಒಂದು ಸನ್ಮಾನ ಸಮಾರಂಭ. ದಯವಿಟ್ಟು ಅವರು ಸೆಂಟರ್ ಸ್ಟೇಜಿಗೆ ಬರಬೇಕು. ಅದೇ ರೀತಿ ರಾಮಣ್ಣ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಸತತ 3ನೇ ಬಾರಿ ಈ ಒಂದು ಅದ್ದೂರಿಯಾದಂಥ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಪಂದ್ಯಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ದುರ್ಗ 11 ಕ್ರಿಕೆಟರ್ಸ್ ಹಾಗೂ ಸ್ನೇಹಜೀವಿ ಸೂರಪ್ಪ ಇವರ ಬಳಗದ ವತಿಯಿಂದ ನಮಗೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ರಾಮಣ್ಣ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಆಗಡ ಒಳಭಾಗದಲ್ಲಿ ಇವಾಗಲೇ 23 ಓಟ. 4ನೇ ಅವರ ಕೊನೆ ಚೆಂಡಿಗೆ ಹರಿ ಸಿಕ್ಸರ್ ಅನ್ನ ಕಾಮೆಂಟ್ರಿ ಒಂದು ಸ್ವಲ್ಪ ರೈಸ್ ಮಾಡಿ, ದಾಖಲಿಸಿದ್ರು. ವಾಯ್ಸ್ ಕಾಮೆಂಟ್ರಿ ಒಂದು ಚೂರು ರೈಸ್ ಮಾಡಿ. ಅರ್ಜುನ್ ಮುಂದರ್ಸಿ. ಈ ಒಂದು ಪಂದ್ಯ ಜಾನ್ಸನ್ ನಂದಳಿಕೆ ಮೊದಲ ಬಾರಿಗೆ ಕಂಬೈಂಡ್ ಆಗಿ ಆಡ್ತಾ ಇದ್ರು ಕೂಡ ರಕ್ಷಿತ್ ನಂದಳಿಕೆ ಆಲ್ಮೋಸ್ಟ್ ದಿನೇಶ್ ಶೆಟ್ಟಿಗಾರರು ಯಾವಾಗ ಕರೆದ್ರು ಕೂಡ ನಿರಂತರವಾಗಿ ಬಂದು ಆಡ್ತಾ ಇರುವಂತ ಆಟಗಾರ ದಿನೇಶ್ ಶೆಟ್ಟಿಗಾರರ ಮುಷೀರ್ ಭಾಯ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನ ನಡೆಸ್ಕೊಳ್ಬೇಕಾಗಿ. ಆದ್ದರಿಂದ ರಕ್ಷಿತ್ ನಂದಳಿಕೆ ಮತ್ತು ದಿನೇಶ್ ಶೆಟ್ಟಿಗಾರರ ಈ ಸಂಬಂಧ ಸಾಯೋರಿಗೆ ಮುಂದುವರಿಲಿ ಅನ್ನೋದಾಗೆ ನಾವು ಹಾರೈಸ್ತೀವಿ. ಈ ಒಂದು ಚಿತ್ರದುರ್ಗದಲ್ಲಿ ಇದೇ ರೀತಿ ಅವರ ಸಹಕಾರನ ಮುಂದೆ ಕೂಡ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಧನ್ಯವಾದಗಳು ಮುಷೀರ್ ಭಾಯ್. ಅವ್ರಿಗೆ ಹೇಳಿ, ಅವರೇ ಮೇನ್ ಸ್ವಲ್ಪ ಕೊಡೋಣ. ರಾಮಣ್ಣವರು ಬಹಳ ಅರ್ಜೆಂಟಾಗಿ ಬರ್ಬೇಕು. ಕಿಟ್ಟಣ್ಣವ್ರು ಹೋಗ್ತೀನಿ ಅಂತ ಕುಂತಿದ್ದಾರೆ. ಈತನ್ ಮತ್ತೆ ಮತ್ತೊಂದು ಕ್ರೂಷಿಯಲ್ ಡಿಸಿಷನ್ ಬರುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಹರಿಗೂ ಕೂಡ 50-50 ಕನ್ಫರ್ಮೇಶನ್ ಇದೆ. ಆದರೂ ಕೂಡ ಬದುಕುವವರಿಗೆ ಬಳ್ಳಿ ಆಸರೆ ಕೊಡುತ್ತೆ ಅನ್ನುವಂಥ ಸೂಚನೆ ಇದೆ. ಏನಾಗ್ತದೆ ನೋಡಬೇಕಾಗಿದೆ. ಫೈನಲ್ 2 ಬಲಿಷ್ಠ ತಂಡಗಳು SMCC ಅಂಡ್ ಸರಿ ಔಟ್. ಅನಾವಶ್ಯಕವಾಗಿ ಸ್ಕೋರ್ ತಂಡದ ಮೊತ್ತವನ್ನು ಏರಿಸುವ ಪ್ರಯತ್ನವನ್ನು ಕಂಡ ಹರಿ ವಾಪಸ್ ಹತ್ಯೆಯನ್ನು ಕಂಡ್ರು. ತಂಡ ಮೊತ್ತ 3 ವೇದಿಕೆ ಸಂಖ್ಯೆ ವಿಕೆಟ್ ನಂಬರ್ 5 ನಮ್ಮ ಸಾಕು ಸುನಿಲ್ ಬಹಳ ಪ್ರಮುಖ ಪೋಷಕರು. ದಯವಿಟ್ಟು ಅಣ್ಣ ಕಿಟ್ಟಣ್ಣ ಕುತ್ಕೋಬೇಕು. ಅರ್ಜುನ್ ಮುಂದರ್ಸಿ.
ಒಂಚೂರು ಕಾಮೆಂಟ್ರಿ ಇದು ಒಂಚೂರು ರೈಸ್ ಮಾಡಿ ಸೌಂಡ್ ಪ್ಲೀಸ್. ಶ್ಯಾಮೇಂದ್ರ ಒಂಚೂರು ರೈಸ್ ಮಾಡಿ ಕಾಮೆಂಟ್ರಿ ಇದು. ಸಾಕು ಸಾಕು ಮಾತಾಡಿ ವಿನಯ್ ಸರ್, ಒಂಚೂರು ಮಾತಾಡಿ. ನೀವು ಮಾತಾಡೋ ಅಲ್ಲಿ ಬರುತ್ತೆ, ಅವ್ರೇನು ರೈಸ್ ಮಾಡೋ. ಓಕೆ ಸಾಕು. ಹಲೋ ಸರಿ, ಅಂಗನವಾಡಿ ಭಾಗದಲ್ಲಿ ಕಿಟ್ಟಣ್ಣವರಿಗೆ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು. ಮದಕರಿ ಕಪ್ ಫೈನಲ್ ನಡೀತಾ ಇದೆ ಸಿಲಿಮಡ ಭಾಗದಲ್ಲಿ. ಅಕ್ಷ ತನ್ಮೂಲಕ ಅಪೆಕ್ಸ್ ಆಡ್ತಾ ಇದ್ದಾನೆ. ನಮ್ಮ ಜೊತೆ ಬಹಳಷ್ಟು ಮಂದಿ ಕ್ರಿಕೆಟ್ ಆಟಗಾರರು ಆಡಿದ್ರು. ಒಂದು ಪಂದ್ಯಾಟ ನಡೀತಾ ಇದೆ ಮದಕರಿ ಕಪ್ಗಾಗಿ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಚಾಲ್ತಿಯಲ್ಲಿರ್ತಕ್ಕಂಥ ಓವರ್ ಸಂಖ್ಯೆ 5. ಒಂದೆಡೆ ಸುನಿಲ್ ಕುಟ, ಮತ್ತೊಂದೆಡೆ ರಕ್ಷಿತ್ ನಂದಳಿಕೆ. ಇತ್ತೀಚೆಗಷ್ಟೇ ದಾವಣಗೆರೆ ಫೈನಲ್ ಅಲ್ಲಿ ಜಾನ್ಸನ್ ನಿಶಿತ್ ಫೈಟರ್ಸ್ ಆಗಿ ಆಡಿತ್ತು. ಇಲ್ಲಿಗ ಜಾನ್ಸನ್ ನಂದಳಿಕೆ ಆಡ್ತಾ ಇದ್ದಾರೆ. ಇತನ ಯಾರ್ಕರ್ ಡೆಲಿವರಿ ಶಾರ್ಟ್ ಬಿಟ್ಟು ಹೋಗಿದ್ದಲ್ಲಿ ರಕ್ಷಿತ್ಗೆ ಒಂದಾಡು ಹೆಚ್ಚುವರಿ ಸೇರ್ಪಡೆ ಸಣ್ಣ ಮೊತ್ತ 24. ಫೈನಲ್ ಪಂದ್ಯಾಟ ನಡೀತಾ ಇದೆ ಮದಕರಿ ಕಪ್. ಇದೀಗ ಪವರ್ ರಿಕ್ರಿಯೇಷನ್ ಮಾಲೀಕರಂತ ಅಭಿಷೇಕ್ ಅವರಿಗೆ ಒಂದು ವಿಶೇಷ ಸನ್ಮಾನ ಸೂರಪ್ಪನವರಿಗೆ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಐದನೇ ಓವರ್ನ ಕೊನೆ ಒಂದೇ ಮಾತ್ರ ಬಾಕಿ ಇದೆ. ಲಾಸ್ಟು ಅವರ ಸಹಕಾರ ಮುಂದೆ ಕೂಡ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪವರ್ ರಿಕ್ರಿಯೇಷನ್ ಕ್ಲಬ್ನ ಮಾಲೀಕರು ಅಭಿಷೇಕ್ ತುಪಾಕ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟದ ಮುನ್ನರಿಕೆಯೂ ಕೂಡ ಸ್ಕೋರ್ ಈ ಎರಡು ಓಟುಗಳ ಮುಖೇನವಾಗಿ 26. ಆಲ್ಮೋಸ್ಟ್ ಆಲ್ರೆಡಿ ಇವಾಗಲೇ ಬಿದ್ದಂತ ವಿಕೆಟ್ಗಳ ಸಂಖ್ಯೆ 5. ಚಿತ್ರದುರ್ಗ ಈ ಒಂದು ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ. ದುರ್ಗಾ ಎಲ್ವನ್ ಕಡೆ ಚಿತ್ರದುರ್ಗ 40 ತಂಡಗಳು 80ಕ್ಕಿಂತ ಮಿಕ್ಕಿದ ಪಂದ್ಯ. ಈ ಪಂದ್ಯಾಟ ಮುಕ್ತಾಯವಾದ ಕೂಡಲೇ ಎಲ್ಲವೂ ಪರಿಸಮಾಪ್ತಿ ಆಗ್ತದೆ. ಪ್ರೀತು ಈ ಬಾರಿ ಸಣ್ಣ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದೆರಡು ಚೋರೆ ಸೇರ್ಪಡೆ. 5ನೇ ಓವರ್ ಮುಕ್ತಾಯ. ಪ್ರೀತೇಶ್ ಓವರ್ ಎಂಡ್. SMCC ನಾಶಿನ ತಂಡ ಆಲ್ಮೋಸ್ಟ್ ಇವಾಗಲೇ ಉತ್ತಮ ರೀತಿಯ ಒಂದು ಫಲಿತಾಂಶವನ್ನು ತರುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಜಾನ್ಸನ್ ನಂದಳಿಕೆ ಮೊತ್ತ 27ಕ್ಕೆ 5. 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟ. ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತ ವೀರೇಂದ್ರ ಪಪ್ಪಿಯವರು, ಜನಪ್ರಿಯ ಸಮಾಜ ಸೇವಕರಾಗಿರುವಂತ ಕಾಂತಣ್ಣನವರು, ಸ್ನೇಹಜೀವಿ ಗೆಳೆಯರ ಬಳಗದ ಸೂರಪ್ಪಣ್ಣನವರ ಬಳಗದ ಸಹಕಾರ ಜೊತೆಗೆ
ಅತಿ ಯಶಸ್ವಿ ಪಂದ್ಯಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ. ವರ್ಷಾಂತ್ಯ ಈ ವರ್ಷದ ಅಂತ್ಯದಲ್ಲೇ ಸಂಘಟನೆಯನ್ನು ಮಾಡ್ತಾ ಇದೆ. ದುರ್ಗ ಇಲೆವನ್ ಕ್ರಿಕೆಟರ್ಸ್ ಚಿತ್ರದುರ್ಗ ಲಾಸ್ಟ್ ಓವರ್ ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಕೆಲವೊಂದು ಸಂದರ್ಭ ಯೂಸ್ ಆಗುವಂತ ಮಹೇಶನನ್ನು ಬಳಸ್ತಾ ಇದ್ದಾರೆ. 16ರಿಂದ ನಮ್ಮ ಲೆಕ್ಕಾಚಾರದ ಪ್ರಕಾರ 17-18 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸ ಹೊಂದಿರುವಂತಹ ಒಂದು ತಂಡ ನ್ಯಾಶ್ ಬೆಂಗಳೂರಿನ ತಂಡ. ಜೈ ಕರ್ನಾಟಕಕ್ಕೆ ಬದ್ಧ ಪೈಪೋಟಿಯನ್ನು ಕೊಟ್ಟು ಅತಿ ಹೆಚ್ಚಿನ ಟೂರ್ನಮೆಂಟ್ಗಳನ್ನು ಜಯಿಸಂತ ತಂಡ ಕೂಡ ನ್ಯಾಶ್ ಇಲ್ಲಿ SMCC ರೂಪದಲ್ಲಿ ಆಡ್ತಾ ಇದೆ. ಇಸ್ಮಾಯಿಲ್ ಬಾಯ್ ಮುಂದಾಳುತ್ವದ ಒಂದು ತಂಡ ಕೂಡ ಅಂಗಣ ಭಾಗದಲ್ಲಿ ವಾಸ್ತ ಬರ್ತಾವೆ. ತಾಸ್ಕಾಲಿಕ ಭಾಗದಲ್ಲಿ ಒಂದೋಟ ಎರಡನೇ ಓಟವನ್ನು ಕುಟ್ಟ ಖಾತೆ ದಾಖಲಿಸ್ತಾ ಇದ್ದಾರೆ ಸುನೀಲ. ತಣ ಮೊತ್ತ 29ಕ್ಕೆ ವಿಕೆಟ್ ನಂಬರ್ 5. ಯಾವುದೇ ಕಾರಣ ನೀವು ತಪ್ಪು ಅಂತ ತಿಳ್ಕೊಬೇಡ್ರಿ ಬಾಬು. ಚಳ್ಳಕೆರೆ ಹುಡುಗರು ಬಾಬು ನಮ್ಮವ್ರೆ. ಈ ತನ್ಮದೆ ಡಾಟ್ ಬಾಲ್ ರನ್ ಔಟ್ ಮಾಡೋ ಅವಕಾಶ ಇತ್ತು. ಬೈ ಮುಖೇನ ಒಂದೋಟದ ಸೇರ್ಪಡೆ. ನಂದಳಿಕೆ ಜಾನ್ಸನ್ ಮೊತ್ತ 30ಕ್ಕೆ 5. 40 ತಂಡಗಳ ಹಣಾಡಿಯನ್ನು ಸಂಘಟನೆ ಮಾಡ್ತಾ ಇದೆ ದುರ್ಗ ಇಲೆವನ್ ಕ್ರಿಕೆಟರ್ಸ್ ಚಿತ್ರದುರ್ಗ. ಮದಕರಿ ಕಪ್ ಕೋಟೆನಾಡಿನಲ್ಲಿ ಯಾರು ಪ್ರಶಸ್ತಿಯನ್ನು ಜಯಿಸ್ತಾರೆ ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಮಹೇಶ ಎಸ್ಗಾನಿಕ ಭಾಗದಲ್ಲಿ ಕೀನ್ಯಾ ಕೀಪರ್ ಅಪರೂಪಕ್ಕೊಮ್ಮೆ ಕೀನ್ಯಾ ಕೀಪಿಂಗ್ ಮಾಡ್ತಾರೆ. 2 ಲಕ್ಷ ರೂಪಾಯಿಗಳ ಈ ಒಂದು ಪಂದ್ಯಕೂಟ. ಈ ತಮ್ಮದ ವೈಡ್ ಬಾಲ್ 1+1 2 ಓಟಗಳ ಒಂದು ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಸ್ಕೋರ್ 32ಕ್ಕೆ 5. ಆದಷ್ಟು ಓಟುಗಳು ಇಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಚಿತ್ರದುರ್ಗದಲ್ಲಿ ಫೈನಲ್ ಕರಾವಳಿಯ ಒಂದು ತಂಡ, ಬೆಂಗಳೂರಿನ ಮತ್ತೊಂದು ತಂಡ. ಜಾನ್ಸನ್ ನಂದಳಿಕೆ ಆಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ SMCC ನ್ಯಾಶ್ ಇಸ್ಮಾಯಿಲ್ ಬಾಯ್ ಮುಂದಾಳುತ್ವದ ತಂಡ. ಸ್ಲೋ ಡೆಲಿವರಿ ಅನಾವಶ್ಯಕವಾಗಿ ರಕ್ಷಿತ್ ರನ್ ಔಟ್. ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಜಾಣ್ಮೆಯನ್ನು ತೋರ್ಪಡಿಸಂತ ಎಸೆತಗಾರ ಮಹೇಶ ಹುದ್ದರಿಯನ್ನು ಉರುಳಿಸಿದ್ರು. ಅಂಗನೊಳ ಭಾಗದಲ್ಲಿ ಕದಿಕೆ ಪ್ರದೀಪ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅವರು ಕೇವಲ ಜಾನ್ಸನ್ ಪ್ರೀಮಿಯರ್ ಲೀಗ್ ಅನ್ನು ಮಾತ್ರ ಆಡಿದ್ರು. ಆದರೆ ಈ ಟೂರ್ನಮೆಂಟಿಗೋಸ್ಕರ
ಚಿತ್ರದುರ್ಗದಲ್ಲಿ ಬಂದು ಆಡ್ತಾ ಇದ್ದಾರೆ. ಕದಿಕೆ ಪ್ರದೀಪ ಮಿಡ್ಲ್ ಆರ್ಡರ್ ಅಲ್ಲಿ ಅತ್ಯುತ್ತಮ ಆಟಗಾರ. ಬಹಳಷ್ಟು ಮಂದಿ ಆಟಗಾರರು ಕೂಡ ರಿಯಲ್ ಫೈಟರ್ಸ್ ಅಥವಾ ಜಾನ್ಸನ್ ನಲ್ಲಿ ಬಂದು ಹೋದ್ರು ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಒಂದು ಹಂತದಲ್ಲಿ ಆಡಿ ತೋರಿಸಿದಂತ ಆಟಗಾರ. ಈ ಓವರ್ ಇನ್ನು ಕೂಡ ಲಾಸ್ಟ್ ರೇ. ಮಹೇಶ್ ಓಟಗಳು ಬರ್ತಾ ಇಲ್ಲ. ಮೊದಲೇ ಹೇಳಿದ ಹಾಗೆ ನ್ಯಾಶ್ ಬೆಂಗಳೂರಿನ ತಂಡ ಹೊಸ ತಂಡವನ್ನು ಕಟ್ಟೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರೇ ಸೀನಿಯರ್ಸ್ಗಳು ಇಲ್ಲದೆ ಹೋದರೂ ಕೂಡ ಇದ್ದವರನ್ನೇ ಕಟ್ಟಿಕೊಂಡು ತಂಡವನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿನ್ಸೆಂಟ್ ವಿಮಲ್ 5ನೇ ಬಾರಿ ಮಹೇಶ್ ಚೆಂಡು ಈತನ್ ಮದ ಔಟ್. ಕದಿಕೆ ಪ್ರದೀಪ ರನ್ಔಟ್. ಅಂಗಣ ಒಳಭಾಗದಲ್ಲಿ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಇನ್ನಿಂಗ್ಸಿನ ಕೊನೆ ಒಂದೆಸ ಮಾತ್ರ ಬಾಕಿ ಇದೆ. ತಡ ಮೊತ್ತ 32. ವಿಕೆಟ್ ನಂಬರ್ 7. ಅಂಗಣ ಒಳಭಾಗದ ರಕ್ಷಿತ್ ಬಳ್ಳಂಪಳ್ಳಿ ಮತ್ತೋರ್ವ ಆಟಗಾರನ ಸೇರ್ಪಡೆ ಕೂಡ. ಕಳೆದ ವರ್ಷ ಇದೇ ಮೈದಾನದಲ್ಲಿ ಅಂಬಾರಿ ಅರ್ಜುನ ಕಪ್ಪನ ಪ್ರಶಸ್ತಿಯನ್ನು ಜಯಿಸಿದ ಫ್ರೆಂಡ್ಸ್ ಬೆಂಗಳೂರು ನ್ಯಾಶಿನ ವಿರುದ್ಧವಾಗಿ ಸೋಲನ್ನು ಕಂಡುಕೊಂಡ್ರು. ನಿರ್ಗಮನವನ್ನು ಕಂಡ್ರೆ ಅದಕ್ಕಿಂತ ಮುಂಚಿನ ವರ್ಷ 2022 ದುರ್ಗಾನ್ಸ್ ಹಗಲು ರಾತ್ರಿ ಪಂದ್ಯಾಟ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ತಂಡ ನ್ಯಾಶ್ ಬೆಂಗಳೂರಿನ ತಂಡ ಆಡ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಅನಾವಶ್ಯಕ ರಿವರ್ಸ್ ಶಾಟ್. ಈತನ ಮಧ್ಯೆ ಕುಟ್ ಔಟ್. ಸುನಿಲ್ ವಾಪಸ್. ತಂಡದ ಮೊತ್ತ 32ಕ್ಕೆ 8. ಈ ಒಂದು ಮದಕರಿ ಪ್ರಶಸ್ತಿಗಾಗಿ 33 ಓಟದ ಅವಶ್ಯಕತೆ. 36 ಎಸೆಗಳಲ್ಲಿ ಎಸ್ಎಂಸಿಸಿ ನ್ಯಾಶ್ ಬೆಂಗಳೂರಿನ ಒಂದು ತಂಡ. ಇಸ್ಮಾಯಿಲ್ ಬಾಯ್ ಅವರು ಆಲ್ಮೋಸ್ಟ್ ಮತ್ತೊಂದು ಪ್ರಶಸ್ತಿಯ ವಿಚಾರದಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಣ್ಣ ಅಪೆಕ್ಸ್ ಬೇಗ ಮೀಟಿಂಗ್ ಮುಗಿಸ್ಬೇಕಾಯ್ತಾ? ಮದನ್, ಇತ್ತೀಚಿನ ದಿನ ಮದನ್ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಕ್ಷನ್ ಮಾಡ್ತಾರೆ. ಅಪೆಕ್ಸ್ ಕೀನ್ಯಂದು ಬರ್ತ್ಡೇ ಆಯ್ತಂತೆಲ್ಲ. ಅಂಗನ ಒಳಭಾಗಕ್ಕೆ ಬರಬೇಕು ಎಸ್ಎಂಸಿಸಿ ನ್ಯಾಶ್.
ಒಂದಳ ಅಕ್ಷಯ ಸಿ.ಕೆ. ಎಷ್ಟೇ ಸೀನಿಯರ್ ಪ್ಲೇಯರ್ಗಳು ಇಲ್ಲದೆ ಹೋದರೂ ಕೂಡ ಯಾವುದೇ ಹಂತದಲ್ಲೂ ಕೂಡ ತಂಡವನ್ನು ಆಧರಿಸಬಲ್ಲ ಏಕಮಾತ್ರ ಸಮರ್ಥ ಆಟಗಾರ ಅಕ್ಷಯ್ ಜೊತೆಗಾಗಿ ಬರ್ತಾ ಇದ್ದಾನೆ. SMCC ನ್ಯಾಷನಲ್ ನಾಯಕ ಅಪೆಕ್ಸ್ ಫ್ರಮ್ ಬೆಂಗಳೂರು. 36 ಎಸೆತ, ಜಯಕ್ಕಾಗಿ ಟಾರ್ಗೆಟ್ 33. ಚಿತ್ರದುರ್ಗದ ಕೋಟೆನಾಡಿನಲ್ಲಿ ನಡೀತಾ ಇರುವಂತಹ ಮದಕರಿಕ ಪಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ದುರ್ಗಾ 11 ಕ್ರೀಡಾ ಚಿತ್ರದುರ್ಗದ ಆಶಯದಲ್ಲಿ 3ನೆಯ ವರ್ಷ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿಯವರ ಸಂಪೂರ್ಣ ಸಹಕಾರ, ಮಾಜಿ ನಗರಸಭೆಯ ಚಿತ್ರದುರ್ಗದ ಅಧ್ಯಕ್ಷರಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಕಾಂತಲಾಜರವರ ಮುಂದಾಳುತ್ವದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗದ ಸೂರಪ್ಪಣ್ಣನವರ ಸಹಕಾರದ ಒಂದಿಗೆ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ 3ನೇ ವರ್ಷ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಈ ಜಿಲ್ಲೆಯಲ್ಲಿ ಏಕಮಾತ್ರ ತಂಡವಾಗಿ ನಡೆಸ್ತಾ ಇದ್ದಾರೆ. ದುರ್ಗಾ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಒಂದೆಡೆ ಜಾನ್ಸನ್, ನಂದಳಿಕೆ ಫೈಟರ್ಸ್ ಲೋ ಸ್ಕೋರಿಂಗ್ ಅನ್ನ ಮಾಡಿದ್ದಾರೆ. ಜಯಕ್ಕಾಗಿ ಟಾರ್ಗೆಟ್ 33. ವಿಕೆಟ್ಸ್ ಅನ್ನು ಉಳಿಸಿದ್ರೆ ಮಾತ್ರ ಜಾನ್ಸನ್ ನಂದಳಿಕೆಗೆ ಅವಕಾಶ ಇದೆ. ಇಲ್ಲದಿದ್ದರೆ ಮತ್ತೊಮ್ಮೆ ಚಿತ್ರದುರ್ಗ ಪ್ರಾಶಸ್ತ್ಯವನ್ನು ಪಡ್ಕೊಳ್ತಾರೆ. ನಾಶ್ SMCC ರೂಪದಲ್ಲಿ ಆಡ್ತಾ ಇದ್ದಾರೆ. ಜಸಂತ ದೇವಾಡಿಗ ಮೊದಲವರಿಗಾಗಿ ಜಾನ್ಸನ್ ಪರವಾಗಿ. ಮದಕರಿಕ ಫೈನಲ್ ಅಪೇಕ್ಷಕರಲ್ಲಿ ಮೊದಲ ಚೆಂಡು ಸಿಲ್ಲಿ ಮಿಡಲ್ ಭಾಗದಲ್ಲಿ ಚವಾನ್ ಭಂಡಾರಿ ಕ್ಷೇತ್ರ ರಕ್ಷಕ. ಶಾರ್ಟ್ ಬಿಡ್ಗಳ ಭಾಗದಲ್ಲಿ ಮೊದಲ ಓಟ ದಾಖಲಾಗ್ತಾ ಇದೆ ಅಪೆಕ್ಸ್ ಮುಖೇನ. ಈ ಟೂರ್ನಮೆಂಟ್ ಸರಣಿ ಶ್ರೇಷ್ಠ ಆಟಗಾರ 32 ಇಂಚಿನ LED ಟಿವಿಯನ್ನು ಪಡ್ಕೊಳ್ತಾರೆ. ಅದನ್ನು ನೀಡ್ತಾ ಇದ್ದಾರೆ RK ಅಲಿ. ರಾಮಣ್ಣನಿಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಜಸಂತ ಅಕ್ಷಯ್ಗೆ ಸಂದ ಚೆಂಡು ಕಾಲಗ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತೆ ಮಲ್ಲಿ. ಏನೇನು ಹೋಗೋದಾ? ಸ್ಕೋರ್ ಇಸ್ ಆನ್ 2. ಗ್ಲಾನ್ಸ್ ಮಾಡಿದ್ರು, ಓಟ್ಗಳು ಬರ್ತಾ ಇದೆ. 2 ಔಟ್ಗಳ ಸೇರ್ಪಡೆಯೂ ಕೂಡ ಈ ಕ್ರೀಡಾ ಋತುವಿನ 2ನೇ ಪ್ರಶಸ್ತಿಯತ್ತ ಮುನ್ನುಗ್ತಾ ಇರುವಂತ ಪ್ರಕೃತಿ ನ್ಯಾಶ್ ಈ ವರ್ಷ SMCC ಆಗಿ ಆಡ್ತಾ ಇದೆ. ಇಸ್ಮಾಯಿಲ್ ಬಾಯ್ ಮುಂದಾಳುತ್ವದಲ್ಲಿ ನ್ಯಾಶ್ SMCC. ಶಾರ್ಟ್ ರೈಸಿಂಗ್ ಡೆಲಿವರಿ, ತನ್ಮಧ್ಯೆ ಚೆಂಡು ಔಟರ್ ರೇಂಜ್ ಆಗ್ತದೆ. ಅಪೆಕ್ಸ್ ಫುಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ತಳ ಮೊತ್ತ 3 ಎಸೆತಗಳ ಮುಕ್ತಾಯವೂ ಕೂಡ ತನ್ಮೂಲಕವಾಗಿ ದುರ್ಗಾ 11 ಕ್ರೀಡಾಸಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಜಸಂತ ಮತ್ತೆ ಸಿಗಾರಿಕೆ ಭಾಗದಲ್ಲಿ, ಸಿಲ್ಲಿ ಮಿಡಪ್ ಭಾಗದಲ್ಲಿ ಅಂತಾರಾಷ್ಟ್ರೀಯ ಆಟಗಾರ ರಾಜ ಸಾಲಿಗ್ರಾಮ. 4ನೇ ಬಾರಿ ಸ್ಲೋವ ಡೆಲಿವರಿ, ಒಂದೋಟದ ಸೇರ್ಪಡೆಯೂ ಕೂಡ. 4 ಎಸೆತ, 4ಕ್ಕೆ ನೋ ಲಾಸ್. ಚಿತ್ರದುರ್ಗದ ಮೈದಾನದಲ್ಲಿ ಮದಕರಿ ಕಪ್ ನಡೀತಾ ಇದೆ.
ವೀರಯೋಧರ ನಾಡು ಚಿತ್ರದುರ್ಗದ ಕಲ್ಲಿನ ಕೋಟೆ. ಪ್ರತಿಯೊಂದು ಕಲ್ಲುಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಈ ಹೊತ್ತಿನಲ್ಲಿ ಮತ್ತೊಂದು ಕತೆ ಸೃಷ್ಟಿಯಾಗುತ್ತೆ. ಜಸಂತ ಸ್ಲೋವರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. 5 ಚೆಂಡಿನಲ್ಲಿ ಕೇವಲ ಇದುವರೆ 4 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಲಾಸ್ಟ್ ಒನ್ ಜಸಂತ. ಮೊದಲವರ ಅಂತಿಮ ಚೆಂಡಿನಲ್ಲಿ ಸ್ಲೋವರ್ ಡೆಲಿವರಿ. ಅಪೆಕ್ಸ್ ಕ್ಲೀನ್ ಬೌಲ್. 4ಕ್ಕೆ 1. ಕೊನೆಯ 30 ಎಸೆತಗಳು, 21 ಓಟದ ಅವಶ್ಯಕತೆ. ಕ್ರೀಡಾಋತುವಿನ ಮತ್ತೊಂದು ಪ್ರಶಸ್ತಿಯತ್ತ ಮುನ್ನುಗ್ತಾ ಇರುವಂತಹ ಒಂದು ತಂಡ SMCC ನ್ಯಾಶ್. ಇಸ್ಮಾಯಿಲ್ ಬಾಯ್ ಮುಂದಾಳತ್ವದಲ್ಲಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ. ಅಪೆಕ್ಸ್ ವಾಪಸ್ ಆದ್ರು. ಇತ್ತೀಚಿನ ದಿನಗಳೇ ಬಹುಶಃ ಅಪೆಕ್ಸ್ ತುಂಬಾ ವಿಪರೀತ ಪಂದ್ಯಾಟವನ್ನು ಆಡ್ತಾರೆ ಅಲ್ವೇನ್ರಿ? ಅಪೆಕ್ಸ್ ಟೈಮ್ ಇಲ್ಲ, ತಂಡಕ್ಕಾಗಿ ಆಡ್ತಾರೆ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಕುಟ್ಟಿ 30ಕ್ಕೆ 29. ಅಂಗಣ ಒಳಭಾಗದಲ್ಲಿ ನಡೀತಾ ಇದೆ. ದುರ್ಗಾ ಇಲೆವನ್ಸ್ ಕ್ರೀಡಾಸನ ಆಶೆ ನಡೀತಾ ಇರುವಂತ ಹಗಲು ರಾತ್ರಿ ಮದಕರಿ ಕಪ್. ಓಟ್ಗಳು ಬರ್ತಾ ಇಲ್ಲ. ಚವಾನ್ ಭಂಡಾರಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ ತನ್ಮೂಲಕವಾಗಿ. ಡಾಟ್ ಬಾಲ್. ಫೈನಲ್ ನಡೀತಾ ಇದೆ. ಅಕ್ಷಯ್ ಸ್ಕ್ವಾಲ ಭಾಗದಲ್ಲಿ ಒಂದು ಚೋರಿಯನ್ನು ಕಂಡುಕೊಂಡ್ರು. 2ನೇ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಸುನೀಲ ಕ್ಷೇತ್ರರಕ್ಷಕ 5 ಓಟವನ್ನು ಪೂರೈಸ್ತಾ ಇರುವಂತ ಅಂಗಣ ಒಳಭಾಗದಲ್ಲಿ SMCC ನ್ಯಾಶ್. ಈ ಕ್ರೀಡಾ ಋತುವಿನ ಫೈನಲ್ ಪಂದ್ಯಾಟ ದಾವಣಗೆರೆ ಶಾಮನೂರು ಡೈಮಂಡ್ ವರ್ಲ್ಡ್ ಕಪ್ ನಲ್ಲಿ ಈ 2 ತಂಡಗಳೇ ಆಡಿತ್ತು. ನ್ಯಾಶ್ ಅನ್ನ ಸೋಲಿಸಿದ್ರು ಜಾನ್ಸನ್ ರಿಯಲ್ ಫೈಟರ್ಸ್. ಚಿತ್ರದುರ್ಗದಲ್ಲಿ ಪಂದ್ಯಾಟ ನಡೀತಾ ಇದೆ. ಸ್ಲೋವರ್ ಡೆಲಿವರಿ. ಮತ್ತೆ ಒಂದೋಟದ ಚೋರಿಯ ಸೇರ್ಪಡೆ. ತಣ ಮೊತ್ತ 7. 7 ಫಾರ್ 1. ಟಾರ್ಗೆಟ್ 33. ಚಿತ್ರದುರ್ಗ ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಮದಕರಿ ಕಪ್ ಫೈನಲ್. ಈ ತನ್ಮಧ್ಯೆ ವಾಳ್ತಾ ಬರ್ತಾಡಂತ ಮಿಡ್ಗಿಡ ಭಾಗದಲ್ಲಿ ಚೆಂಡು ಅಕ್ಷರ ಮುಖೇನ 2 ಓಟದ ಸೇರ್ಪಡೆ. ತಣ ಮೊತ್ತ ಮತ್ತೆ ಚವಾನ್ ಬಾರಿಸ್ತಾರಂತ ಚೆಂಡು ಕ್ಲಾಸ್ ಓವರ್ ಪಿಚ್ ಆಗಿ ಬಿದ್ದಿತ್ತು. ಅಕ್ಷಯ್ ಸಿಕೆ ಮುಖೇನ ಲಾಂಗ್ ಆಫ್ ಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯೂ ಕೂಡ ಸಿಕೆ ಅಕ್ಷಯ.
13 ತನ್ಮದ ಅಕ್ಷಯ್ ಸಿಕೆ ಮತ್ತೊಂದು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಎರಡನೇ ಓವರ್ ಕೊನೆ ಚೆಂಡಿನಲ್ಲಿ ಮಿಡ್ ವಿಕೆಟ್ ನಲ್ಲಿ ಫೈನಲ್ ಸಿಕ್ಸರ್. ಸ್ಕೋರ್ 18. ಇನ್ನು ಕೇವಲ 15 ಓಟದ ಅವಶ್ಯಕತೆ. ಬಹಳಷ್ಟು ಮಂದಿ ಆಟಗಾರರು ಬಹುಶಃ ಪರಿವರ್ತನೆಯನ್ನು ಮಾಡಿಕೊಂಡು ಆಡ್ತಾ ಇದ್ದಾರೆ. ನ್ಯಾಶ್ ಬೆಂಗಳೂರಿನ ಒಂದು ತಂಡ ಪರಿವರ್ತನೆ ಜಗದ ನಿಯಮ, ಅದನ್ನೆಲ್ಲ ಪ್ರಶ್ನೆ ಮಾಡುವುದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಅಕ್ಷಯ ಇವಾಗಲೇ ಮತ್ತೆ ತಂಡದ ಜಯಕ್ಕಾಗಿ ಟೊಂಕ ಕಟ್ಟಿ ಆಡ್ತಾ ಇದ್ದಾನೆ. ದಾವಣಗೆರೆಯಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್ ವಿರುದ್ಧವಾಗಿ ಸೋತಂತ ಈ ಒಂದು ತಂಡ ಚಿತ್ರದುರ್ಗದಲ್ಲಿ ಆ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. 24 ಎಸೆತ, 15 ಓಟದ ಅವಶ್ಯಕತೆ. ಸ್ಕೋರ್ 18 ಫಾರ್ ಲಾಸ್ ಆಫ್ 1. ದುರ್ಗಾಯಿಲ್ ಒಂದು ಕಡೆ ಆಶೆ ನಡೀತಾ ಇರುವಂತ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಜಸಂತ ಈ ಬಾರಿ ಎಸಂತ ಒಂದು ಚೆಂಡು ಮೂರನೇ ಓವರ್ ಮೊದಲ ಹಂತದಲ್ಲಿ ಕುಟ್ಟಿ ಪ್ರಶಾಂತನ ಮುಖೇನ ಒಂದೋಟದ ಸೇರ್ಪಡೆ. ತಳ ಮೊತ್ತ 19, 14 ಅವಶ್ಯಕತೆ, 23 ರನ್ಗಳು ಬಾಕಿ ಇದೆ. ಮಧುಕರಿಕ ಫೈನಲ್ ಚಿತ್ರದುರ್ಗದಲ್ಲಿ ಸಾಗ್ತಾ ಇದೆ. ಮತ್ತೆ ಜಸಂತ ಬ್ಯಾಟ್ಸೋನ್ ಮಾಲೀಕ ರವೀಂದ್ರ ಹೆಗಡೆ ಅವರ ಮುಂದಾಳುತ್ತದ ಜಾನ್ಸನ್. ಈ ಪಂದ್ಯಾಟಕ್ಕೋಸ್ಕರ ದೀಪಕ್ ಲಕ್ಷ್ಮೀನಗರ, ಪ್ರದೀಪ್ ನಾಮ, ಸಂತೋಷ್ ಶೆಟ್ಟಿ, ದಾಮೋದರ್ ಮಲ್ಪೆ ಅವರೆಲ್ಲರೂ ಕೂಡ ಈ ಅಂಗಣವನ್ನು ಕಂಡುಕೊಳ್ತಾ ಇದ್ದಾರೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಮೂರನೇ ಓವರ್ನ ಮಧ್ಯಭಾಗದಲ್ಲಿ ಫುಲ್ ಮಾಡಿದ್ರು. ಫೈನ್ ಲೆಗ್ ಸೀಮಾ ರೆಕಾರ್ಡ್ ಭಾಗದಲ್ಲಿ ಅಕ್ಷಯ್ ಸಿಕೆ ಬೌಂಡರಿಯ ಸೇರ್ಪಡೆ. 23ಕ್ಕೆ 1. ಅಪೆಕ್ಸ್ ಔಟ್ ಆದ್ರು. ಅಕ್ಷಯ್ ಇವರೆಲ್ಲ ನಾವು ಮೊದಲೇ ಹೇಳಿದ್ದೀವಿ, ರಿಟೈರ್ಮೆಂಟ್ಗೆ ನಾವು ಅವರ ಕಾಲವನ್ನು ಕೇಳೋದಲ್ಲ. KPL ನಂತ ಆಟವನ್ನು ಆಡಿದಂಥ ಅಕ್ಷಯ ಯಾವುದೇ ಚೆಂಡನ್ನು ಕೂಡ ಬಹಳಷ್ಟು ಲೆಕ್ಕಾಚಾರ ಮಾಡಿ ಆಡುವಂಥ ಆಟಗಾರರ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಾಗ ಅಟ್ಲಾಸ್ಟ್ ಒಂದು 10-15 ಇಯರ್ಸ್ ಇಲ್ಲಿ ಮಂಚೂಣಿಗೆ ಬರುವಂಥ ಏಕಮಾತ್ರ ಆಟಗಾರ ಅಕ್ಷಯ್ ಸಿಕೆ. ಓಟ್ಗಳು ಬರ್ತಾ ಇದೆ ಈ ಬಾರಿ. ಮಿಡ್ ವಿಕೆಟ್ ಸಿಮರ್ಗನವಾಗದಲ್ಲಿ ಕುಟ್ಟಿ ಮುಖೇನವಾಗಿ ಮತ್ತೆ ಬೌಂಡ್ರಿ. ಜಸಂತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ದಾವಣಗೆರೆ ಶಾಮನೂರು ಡೈಮಂಡ್ ನಲ್ಲಿ ಜಾನ್ಸನ್ ನ್ಯಾಶ್ ಅನ್ನು ಸೋಲಿಸಿತ್ತು. ಇಲ್ಲಿಗ ಜಾನ್ಸನ್ ನಂದಳಿಕೆಯನ್ನು ಸೋಲಿಸುವತ್ತ ಮುನ್ನುಗ್ತಾ ಇದೆ. SMCC ಈ ತನ್ಮದ ರಿವರ್ಸ್ ಶಾಟ್ ತನ್ಮಲ್ಕ ಹೋಗಿ ಮದಕರಿಕ ಪ್ರಶಸ್ತಿಯನ್ನು ಜಯಿಸಂತ. ಒಂದೋಟ ಬೇಕು, ಮ್ಯಾಚ್ ಟೈ.
ಅಣ್ಣ ಮೊದಲು ಹೇಳಿದ್ದೇವೆ, LED ಬೆಲ್ಸ್ ಮತ್ತು ವಿಕೆಟ್ ಅನ್ನ ಯಾರು ತಕೊಂಡು ಹೋಗ್ತಾರೋ ಆ ತಂಡದ ಅಕೌಂಟ್ ಅಲ್ಲಿ 12,000 ಲೆಸ್ ಆಗುತ್ತೆ. ಅದರ ಅಮೌಂಟ್ ನಿಮ್ಗೆ ಬಿಲ್ಲೇ ತೋರಿಸ್ತೀವಿ. ಒಂದೋಟದ ಅವಶ್ಯಕತೆ ಐತ. ಮತ್ತೆ ಜಸಂತ ಮದಕರಿ ಪೀತನ್ ಮದ ಅಂಗಳ ಭಾಗದಲ್ಲಿ ಯಾರು ಮುಟ್ಟೋದಿಲ್ಲ ನೋಡಿ. 12,000 ಅನ್ನುವಂಥದ್ದು ಬಂದಾಗ ವಿಕೆಟ್ ಮುಟ್ಟಲ್ಲ. ಅಪೇಕ್ಷೆ ಬರ್ರಿ ಈ ಕಡೆ. ವಿಮಲ್, ಕ್ರೀಡಾ ಋತುವಿನ ಧನ್ಯವಾದಗಳು. ಸ್ವಲ್ಪ ಮೈಕ್ ಸೌಂಡ್ ಜಾಸ್ತಿ ಮಾಡಿ. ಮೈಕ್ ಸೌಂಡ್ ಜಾಸ್ತಿ ಮಾಡಿ. ಮೈಕ್ ಸೌಂಡ್ ಜಾಸ್ತಿ ಮಾಡಿ. ಇಸ್ಮಾಯಿಲ್ ಬಾಯ್ ಬರ್ರಿ ಈ ಕಡೆ. ಓಕೆ, ಸಾಕು. ಧನ್ಯವಾದಗಳು. ಬರ್ರಿ. ಫೈನಲ್ ಪ್ರವೇಶಿಸಿದಂತ SMCC ಮ್ಯಾಚ್ ಕೆಲವು ನಿಮಿಷಗಳಲ್ಲಿ ಆರಂಭ ಹಾಗೂ ಜಾನ್ಸನ್ ರಿಯಲ್ ಫೈಟರ್ಸ್ ಎರಡು ತಂಡಕ್ಕೂ ಕೂಡ ಹೃತ್ಪೂರ್ವಕ ಒಂದು ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ. ಎರಡು ತಂಡಗಳು ಅತ್ಯುತ್ತಮವಾಗಿ ಆಟ ಆಡಿ ನಮ್ಮ ಪವರ್ ರಿಕ್ರಿಯೇಷನ್ ಅಭಿಷೇಕ್ ಅವರು ಮೇಲ್ಗಡೆ ಬನ್ನಿ. ಎರಡು ತಂಡಗಳು ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಸತತ